ಈಗ ಇಬ್ರು ಕೂಡ ರೇಸ್ನಲ್ಲಿದ್ದಾರೆ. ಉಮೇಶ್ ಮೇಟಿ ಅವರು ಒಂದ್ ಕಡೆ, ಇನ್ನೊಂದ್ ಕಡೆ ಚರಂತಿ ಮಠ ಅವರು. ಈಗ ಯಾರು ಶಾಸಕರಾದಾಗ ಹೆಚ್ಚು ಕೆಲಸ ಮಾಡಿದ್ದಾರೆ? ಈಗ ಉಮೇಶ್ ಮೇಟಿ ಅವರು ತಂದೆ ಶಾಸಕರಾಗಿದ್ದಾಗ ಹೆಚ್ಚು ಕೆಲಸಗಳಾಗಿದ್ವಾ ಬಾಗಲಕೋಟೆಯಲ್ಲಿ, ಅಥವಾ ಚರಂತಿ ಮಠ ಅವರು ಶಾಸಕರಾದಾಗ ಹೆಚ್ಚು ಕೆಲಸ ಆಗಿದ್ದ? ಮಾಡ್ಯಾರ, ಅವರು ಇದ್ದಾಗ ಅವ್ರು ಮಾಡ್ಯಾರ, ಇವ್ರು ಇದ್ದಾಗ ಇವ್ರು ಮಾಡ್ಯಾರ. ಹಂಗೇನು ಅವ್ರು ಆಡಳಿತ ಪಕ್ಷ ಯಾವ್ದು ಇರ್ತೈತೆ ಅವ್ರು ಮಾಡ್ಯಾರ ಅಂತಿಲ್ಲ. ಈಗಂತೂ ಇದೈತಿ, ಕಾಂಗ್ರೆಸ್ ಐತಿ, ಕಾಂಗ್ರೆಸ್ನವ್ರು ಮಾಡ್ಯಾರ, ನಮ್ಮಲ್ಲಿ ಕೆಲಸ ಚಿಕ್ಕ ಮಾಡ್ಯಾರ. ಹಾಂ, ಚಲೋ ಮಾಡ್ಯಾರ. ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಎಲ್ಲ ಖುಷಿಯಾಗೈತೆ. ಯಾ ಗ್ಯಾರಂಟಿ ಅಂತ ಏನಿಲ್ಲ. ಗ್ಯಾರಂಟಿ ನಮಗೇನು, ನಾವು ದೊಡ್ಡ ರೈತರು, ನಮಗೆ ಯಾವ ಗ್ಯಾರಂಟಿ ಆಗಂಗಿಲ್ಲ ನಮ್ಗೆ. ನಮ್ಮ ಮನೆಯವ್ರಿಗೆ ಯಾಕೆ ಬರ್ತಾರೆ? ಗ್ಯಾರಂಟಿ ಬರಲ್ಲ ಅವ್ರಿಗೆ. ಇಲ್ಲ, ನಮ್ದೇನು ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಯಿಂದ ನಿಮಗೇನು ಖುಷಿ ಇಲ್ಲ? ನಮ್ಗೇನಿದೆ ಇಲ್ಲ ಬಿಡ್ರಿ, ಗ್ಯಾರಂಟಿದು ಏನಿಲ್ಲ. ಒಂದೇದು ಗ್ಯಾರಂಟಿಯಿಂದ ಇದನ್ನ ಐತಿ ಜಾಸ್ತಿ ಹೊರತಾಗಿ ಚಲೋದು ಒಳ್ಳೇದಲ್ಲ. ಗ್ಯಾರಂಟಿ ತೆಗ್ದಾಕ್ಬೇಕಂತೀರಾ ನೀವು? ಹಂಗಿದ್ರೆ ತೆಗೆದು ಹಾಕ್ಬೇಕ್ರಿ ಕರೆ ಅಂದ್ರೆ. ಮತ್ತೆ ಒಕ್ಕಲಿಗರಿಗೆಲ್ಲ ದೊಡ್ಡ ತ್ರಾಸ ಆಕತ್ರಿ. ಎಲ್ಲರಿಗೆ ಪಗಾರ ಕೊಟ್ಕೊಂತ ಹೋದೆ, ಅಕ್ಕಿ ಕೊಟ್ಕೊಂತ ಹೋದೆ, ಎಲ್ಲ ಕೊಟ್ಕೊಂತ ಹೋದ್ರೆ ಜಾಸ್ತಿ ಕೊಟ್ರೆ ಕೊಡುವಷ್ಟು ಕೊಟ್ರೆ ಅಡ್ಡಿ ಇಲ್ಲ. ಜಾಸ್ತಿ ಕೊಟ್ರೆ ಮತ್ತು ಅವ್ರು ದುಡಿಯೋಕೆ ಬರೋಂಗಿಲ್ಲ. ಎಲ್ಲ ಒಕ್ಕಲ್ತನ ನಿಂತು ಬಿಟ್ಟಾವ. ಈಗ ಸಮಸ್ಯೆ ಆಕತ್ರಿ.